ಏನು ಮಾಡ್ಬೋದು ಅಥವಾ ಹೀಗೆ ಮಾತಾಡ್ತಾ ಹೋಗ್ಬೋದಾ ಲೈಫ್ ತುಂಬ. ಒಮ್ಮೆ ಯಡಿಯೂರಪ್ಪ ಟೀಕೆ ಮಾಡೋದು, ಮತ್ತು ಸಿದ್ದರಾಮಯ್ಯ ಟೀಕೆ ಮಾಡೋದು, ಒಮ್ಮೆ ಬಪ್ಪನಗತೆ ಕಾಣೋದು, ಒಮ್ಮೆ ಬುದ್ಧಿವಂತನಂತೆ ಕಾಣೋದು, ಒಮ್ಮೆ ವಿಚಾರವಾದಿಗತೆ ಕಾಣೋದು, ಒಬ್ಬ ಹಿಂದುತ್ವವಾದಿಗತೆ ಕಾಣೋದು. ಏನೇನು ವ್ಯಕ್ತಿತ್ವ ಅವರಲ್ಲ, ಅವರನ್ನು ನಾವು ಬಹಳ ವರ್ಷ ನೋಡ್ತಾ ಬಂದಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಅವರು ಸೆಂಟ್ರಲ್ದಲ್ಲಿ ಸ್ಟೇಟ್ ಮಿನಿಸ್ಟರ್ ಇದ್ದಾಗ ನೋಡ್ಕೊಂಡು ಬಂದಿದ್ದೀವಿ. ಅವರೊಂದು ವ್ಯಕ್ತಿತ್ವ, ವಾಜಪೇಯಿ ಅವ್ರ ಬಗ್ಗೆ ಪ್ರೀತಿ, ಅದೇ ಕಾಲಕ್ಕೆ ನಮ್ಮ ಮೋದಿಯವ್ರ ಬಗ್ಗೆ ಅತಿಯಾದ ಒಂದು ಕ್ರೂಡ್ ಪ್ರೀತಿ, ಇವೆಲ್ಲನೂ ಗಮನಿಸಿದಾಗ ಇವರು ಮೋಸ್ಟ್ಲಿ ಬಿ ಜೆ ಪಿಯಲ್ಲಿ ಬರ್ತಾರ ಅಂತ ಮನಸ್ಸು. ಬಟ್ ಆದರೂ ಯಡಿಯೂರಪ್ಪನ ಎಷ್ಟು ಅವ್ರಿಗೆ ಜಿದ್ದಿ ಅದಂದರೆ ಇಲ್ಲಪ್ಪ ನಾವು ಹೋಗೋದಿಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಯಾಕಂದ್ರೆ ಇಷ್ಟೊಳಗೆ ಅವ್ರು ಬರಬೇಕಾಗಿತ್ತು, ಒಳಗೆ ಬಂದಿಲ್ಲ. ಅದರಂತ ನಾವು ಹೊರಗೆ ಇದ್ಕೊಂಡು ವಿರೋಧ ಮಾಡ್ತೀವಿ ಅನ್ನೋಂಥದ್ದು ಇರ್ಬೋದು. ಆದರೂ ಸಹಿತ ಅವ್ರಿಗೆ ಸೇಫೆಸ್ಟ್ ಯಾವುದಪ್ಪ ಅಂದ್ರೆ ಬಿ ಜೆ ಪಿ. ಅವರು ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯಾಗಿ ಒಂಟಿ ಸಲಗಾಗಿ ಹೋರಾಟ ಮಾಡ್ತಾರಪ್ಪ ಅನ್ನೋದು ಧೈರ್ಯ ಅವರಲ್ಲಿದ್ದರು. ಆರ್ಥಿಕ ಬಲ ಇಲ್ಲ, ಜೊತೆ ಸಂಘಟನೆ ಇಲ್ಲ. ಸಂಘಟನೆ ಇರೋದು ಬಿ ಜೆ ಪಿಯಲ್ಲಿ, ಅದು ಆರ್ ಎಸ್ ಎಸ್ನಲ್ಲೇ. ಆ ಸಂಘಟನೆಗೆ ಬಲ ಸಿಕ್ಕರೆ ಇನ್ನೂ ಸ್ವಲ್ಪ ಎತ್ತರಕ್ಕೆ ಬೆಳಿಬೋದೇನೋ. ಆದರೆ ಇವರು ಕರ್ನಾಟಕದ ಯೋಗಿ ಆದಿತ್ಯನಾಥ್ ಆಗ್ತಾರೋ ಅನ್ನೋದು ಹೇಳೋದು ಭಾಳ ಕಷ್ಟ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.